ಮಕ್ಕಳಿಲ್ಲದ ದಂಪತಿಗಳ ಪಾಲಿಗೆ ಆಶಾಕಿರಣವಾಗಿರು ಡಾಕ್ಟರ್ ಸ್ನೇಹ ಶೆಟ್ಟಿ ನೇತೃತ್ವದ ವೃಕ್ಷ ಫರ್ಟಿಲಿಟಿ ಮತ್ತೊಂದು ಮೈಲಿಗಲ್ಲನ್ನು ಸಾಧಿಸಿದೆ. ಇನ್ನು HSR ಲೇಔಟ್ ತನ್ನ ಪ್ರಮುಖ ಕೇಂದ್ರದ ಅದ್ಭುತ ಯಶಸ್ಸಿನ ಬಳಿಕ ಬೆಂಗಳೂರಿನಾದ್ಯಂತ ತನ್ನ ಸೇವೆಯನ್ನ ವಿಸ್ತರಿಸುವಂತಹ ಮಹತ್ವಾಕಾಂಕ್ಷೆಯನ್ನ ಹೊಂದಿದೆ. HSR ಲೇಔಟ್ನ ವೃಕ್ಷ ಫರ್ಟಿಲಿಟಿ ಪ್ರಮುಖ ಕೇಂದ್ರದ ಯಶಸ್ಸಿನಿಂದ ವೃಕ್ಷ ಫರ್ಟಿಲಿಟಿಯ ಮತ್ತೊಂದು ಶಾಖೆಯನ್ನು ಆರಂಭಿಸಿದೆ. ಬೆಂಗಳೂರಿನ ವೈಟ್ಫೀಲ್ಡ್ ಹೋಡಿಯಲ್ಲಿ ಅದ್ದೂರಿಯಾಗಿ ಎರಡನೇ ಶಾಖೆಯನ್ನು ಪ್ರಾರಂಭಿಸಲಾಗಿದೆ. ಉದ್ಘಾಟನಾ ಸಮಾರಂಭದಲ್ಲಿ ವಿಶೇಷ ಅತಿಥಿಗಳಾಗಿ ಪರಿಮಳ ಜಗ್ಗೇಶ್ ಭಾಗಿಯಾಗಿ ಶುಭ ಹಾರೈಸಿದ್ದಾರೆ. ನೋಡಿ, ಮಕ್ಕಳಿಲ್ಲದ ದಂಪತಿಗಳ ಪಾಲಿಗೆ ಇದು ಆಶಾಕಿರಣ ಅಂತಾನೆ ಹೇಳಬಹುದು. ಡಾಕ್ಟರ್ ಸ್ನೇಹ ಶೆಟ್ಟಿ ನೇತೃತ್ವದ ವೃಕ್ಷ ಫರ್ಟಿಲಿಟಿ ಮತ್ತೊಂದು ಮೈಲಿಗಲ್ಲನ್ನು ಸಾಧಿಸಿರುವಂಥದ್ದು. HSR ಲೇಔಟ್ ತನ್ನ ಪ್ರಮುಖ ಕೇಂದ್ರದ ಅದ್ಭುತ ಯಶಸ್ಸಿನ ಬಳಿಕ ಬೆಂಗಳೂರಿನಾದ್ಯಂತ ತನ್ನ ಸೇವೆಯನ್ನು ವಿಸ್ತರಿಸುವ ಮಹತ್ವಾಕಾಂಕ್ಷೆಯನ್ನ ಹೊಂದಿದೆ. HSR ಲೇಔಟ್ನ ವೃಕ್ಷ ಫರ್ಟಿಲಿಟಿ ಪ್ರಮುಖ ಕೇಂದ್ರದ ಯಶಸ್ಸಿನಿಂದ ವೃಕ್ಷ ಫರ್ಟಿಲಿಟಿಯ ಮತ್ತೊಂದು ಶಾಖೆಯನ್ನ ಆರಂಭಿಸಲಾಗಿದೆ. ಹಾಗೆ ಗಲ್ಲಿಯಲ್ಲೂ ಫರ್ಟಿಲಿಟಿ ಸೆಂಟರ್ ಬಂದಿದೆ ಅಂತ, ಬಟ್ ದಿಸ್ ಇಸ್ ಅ ಹೋಮ್ ಫಾರ್ ಹೋಪ್ ಅಂತ ಹೇಳಿದ್ರೆ ಎಷ್ಟು ಪೇಷಂಟ್ಸಿಗೆ ಇದು ಮಾಡ್ತಾ ಇದ್ದೀರಾ? ಬೆಂಗಳೂರಿನಲ್ಲಿ ಇನ್ಫರ್ಟಿಲಿಟಿ ಕೇಸಸ್ ನೀವು ಎಷ್ಟು ನೋಡ್ತಾ ಇದ್ದೀರಾ ಅಂತ? ಈಗ ಇತ್ತೀಚಿನ ದಿನದಲ್ಲಿ ನಾವು ತುಂಬ ಜಾಸ್ತಿ ಫರ್ಟಿಲಿಟಿ ಪ್ರಾಬ್ಲಮ್ಸ್ ಅಂತ ನೋಡ್ತಾ ಇದ್ದೀವಿ. ಅದನ್ನು ಕಂಪೆನ್ಸೇಟ್ ಮಾಡೋಕ್ಕೆ ಇಷ್ಟು ಜಾಸ್ತಿ ಫರ್ಟಿಲಿಟಿ ಸೆಂಟರ್ಸ್ ಆ್ಯಂಡ್ ದೆನ್ ಇಷ್ಟು ಅವೇರ್ನೆಸ್ ಕಾರ್ಯಕ್ರಮನೂ ನಾವು ಈಗ ಇತ್ತೀಚಿನ ತುಂಬ ಜಾಸ್ತಿ ನೋಡ್ತಾ ಇದ್ದೀವಿ. ಸೊ ನಮ್ಮದು ಯಾಕೆ ಡಿಫ್ರೆಂಟ್ ಇದೆ, ಏನು ಸ್ಪೆಷಲ್ ಅಂದರೆ ಇಲ್ಲಿ ಬರೀ ಮಾತ್ರೆ ಕೊಟ್ಬಿಟ್ಟು ಟ್ರೀಟ್ಮೆಂಟ್ ಕೊಡೋದು ಅಂತಲ್ಲ. ವಿ ಹ್ಯಾವ್ ಅ ಹೋಲಿಸ್ಟಿಕ್ ಟ್ರೀಟ್ಮೆಂಟ್. ಅಂದರೆ ಈಗ ನೀವು ಇಲ್ಲಿ ಬಂದರೆ ನಿಮ್ಮದು ಸೈಕಲಾಜಿಕಲಿ ತುಂಬ ಸ್ಟ್ರೆಸ್ ಆಗಿ ಇರುತ್ತೆ ಇದು ಫರ್ಟಿಲಿಟಿ ಸಮಸ್ಯೆ ಅಂದ ತಕ್ಷಣ. ಸೊ ಬಂಜೆತನ ಅನ್ನೋದು ತುಂಬ ಕ್ರೂರವಾದ ಪದ. ಸೊ ಅದನ್ನು ಟ್ರೀಟ್ ಮಾಡೋಕ್ಕೆ ನಾವು ಸೈಕಲಾಜಿಕಲ್ ಕೌನ್ಸಿಲರ್ಸ್ ಇದ್ದಾರೆ, ಟಾಪ್ ಡಾಕ್ಟರ್ಸ್ ಫರ್ಟಿಲಿಟಿ ಡಾಕ್ಟರ್ಸ್ ಟೀಮ್ ಇದೆ, ಟಾಪ್ ಎಂಬ್ರಿಯಾಲಜಿಸ್ಟ್ ಇದೆ, ಸ್ಟೇಟ್ ಆಫ್ ದಿ ಆರ್ಟ್ ಫೆಸಿಲಿಟೀಸ್ ಇದೆ. ಜೊತೆಗೆ ವಿ ಗಿವ್ ಡಯಟ್ ಕೌನ್ಸಿಲಿಂಗ್ ಆ್ಯಂಡ್ ಆಕ್ಯುಪಂಕ್ಚರ್ ಟ್ರೀಟ್ಮೆಂಟ್. ಸೊ ಎಲ್ಲ ಸೇರಿ ದೆನ್ ಟುಗೆದರ್ ನಾವು ಫರ್ಟಿಲಿಟಿ ಟ್ರೀಟ್ಮೆಂಟ್ಸ್ ಎಲ್ಲ ಕೊಟ್ಟರೆ ಅವ್ರದ್ದು ಚಾನ್ಸಸ್ ಸ್ವಲ್ಪ ಸಕ್ಸಸ್ ಜಾಸ್ತಿ ಇರುತ್ತೆ ಅಂತ ನಾವು ಇದು ನೋಡಿದ್ರಿ. ಸೊ ಇನ್ನೂ ಒಳ್ಳೆಯದಾಗಲಿ ಅಂತ ಬ್ಯಾಂಗ್ಳೂರ್ ಜನನಲ್ಲಿ ನಾವು ಎಕ್ಸ್ಪ್ಯಾಂಡ್ ಮಾಡಿಬಿಟ್ಟು ಈಗ ವೈಟ್ಫೀಲ್ಡ್ ಸೆಂಟರ್ನಲ್ಲಿ ಹೂಡಿನಲ್ಲಿ ನಮ್ಮದು ಸೆಕೆಂಡ್ ಫರ್ಟಿಲಿಟಿ ಸೆಂಟರ್ ಸ್ಟಾರ್ಟ್ ಮಾಡಿದ್ವಿ. ಲೇಟ್ ಮ್ಯಾರೇಜಸ್ ಆಗ್ತಾ ಇದೆ, ಹೀಗಾಗಿ ಮಗು ಹೆತ್ತುವಂಥದ್ದು ಏನಾದರೂ ಚಾಲೆಂಜ್ ಇದೆಯಾ? ಡೆಫಿನೆಟ್ಲಿ. ಈಗ ಮುಂಚಿನ ದಿನ ನೀವು ನೋಡಿದರೆ ಓನ್ಲಿ ಹಸ್ಬೆಂಡ್ ವಾಸ್ ವರ್ಕಿಂಗ್. ಈಗ ಎಲ್ಲರಿಗೆ ಮದುವೆ ಆಗಬೇಕಂದ ತಕ್ಷಣ ದೇ ವಾಂಟ್ ವೈಫ್ ಆಲ್ಸೋ ವರ್ಕಿಂಗ್ ವುಮೆನ್ ಇದ್ದರೆ ಚೆನ್ನಾಗಿರುತ್ತೆ ಅಂತ. ಸೊ ಈಗ ಎಲ್ಲ ಮದುವೆಗಳೆಲ್ಲ ಲೇಟ್ ಆಗ್ತಾ ಇದೆ. ಮದುವೆ ಆದಮೇಲೆ ಇಮಿಡಿಯೇಟ್ಲಿ ಮಕ್ಕಳು ಮಾಡ್ತಾ ಇದ್ದಾರಾ? ಇಲ್ಲ, ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಆಗಲಿ ಅಂತ. ಅದೆಲ್ಲ ಇನ್ನೂ ಡಿಲೇ ಆಗ್ತಾ ಇದೆ ಚೈಲ್ಡ್ ಬೇರಿಂಗ್. ಸೊ ಮುಂಚೆ ಎಲ್ಲರದ್ದು ಮದುವೆ 20s ಆಗ್ತಾ ಇದೆ, ಈಗ 30s. ಬೈ ದ ಟೈಮ್ ದೇ ಪ್ಲ್ಯಾನ್ ಇಟ್ ಇಸ್ ಲೇಟ್ 30s 40s. ಸೊ ಅಷ್ಟು ತನಕ ಏಜ್ ಹೆಚ್ಚಾಗ್ತಾ ಇದ್ದರೆ ಮೊಟ್ಟೆಗಳೆಲ್ಲ ಕಡಿಮೆ ಆಗ್ತಾ ಇರುತ್ತೆ. ಆ್ಯಂಡ್ ಈಗ ಇತ್ತೀಚಿನ ಎಷ್ಟು ಪೊಲ್ಯೂಷನ್, ಪೆಸ್ಟಿಸೈಡ್ಸ್ ಇದೆಲ್ಲ ಹಿಂದಿನ ಕಾಲದಲ್ಲಿ ಇದ್ರಿ. ಸೊ ಆಲ್ ಇದರಿಂದ ಫರ್ಟಿಲಿಟಿ ಸಮಸ್ಯೆಗಳನ್ನು ಡೆಫಿನೆಟ್ಲಿ ಹೆಚ್ಚಾಗ್ತಾ ಇದೆ. ಫರ್ಟಿಲಿಟಿ ಸೆಂಟರ್ ತುಂಬ ಕಾಸ್ಟ್ಲಿ ಅನ್ನೋ ಒಂದು ವಿಚಾರ ಕೂಡ ಸಾಕಷ್ಟು ಮಾತಾಡ್ತಾರೆ. ಸೊ ಆ ಟ್ರೀಟ್ಮೆಂಟ್ ವೈಸ್ ತೊಗೊಳ್ಬೇಕಾದ್ರೆ ಪೇಷಂಟ್ಸು ಏನು ಮುಖ್ಯವಾಗಿ ನೋಡಬೇಕು, ಅವ್ರಿಗೆ ಏನು ಹೇಳ್ತೀರಾ ನೀವು? ಫರ್ಟಿಲಿಟಿ ಸೆಂಟರ್ ಈಗ ನೀವು ಹೋಗ್ತಾ ಇದ್ದೀರಂದರೆ ಅದು ಸೆಂಟ್ರಲ್ ಗೌರ್ಮೆಂಟ್ ರಿಜಿಸ್ಟರ್ಡ್ ಫರ್ಟಿಲಿಟಿ ಸೆಂಟರ್ ಇದೆಯಾ ಇಲ್ಲ ಅಂತ ನೀವು ನೋಡಬೇಕು. ಎರಡನೇದು ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆಯಾ ಅಂತ ಚೆಕ್ ಮಾಡಬೇಕು. ಮೂರನೇದು ಕಾಸ್ಟ್ಲಿಯಾ ಅಂದರೆ ಈಗ IVF ಸೆಂಟರ್ಸ್ ಅಂತ ಇರುತ್ತೆ. ವೃಕ್ಷ ಫರ್ಟಿಲಿಟಿ ಇಸ್ ನಾಟ್ IVF ಸೆಂಟರ್, ವೃಕ್ಷ ಇಸ್ ಅ ಫರ್ಟಿಲಿಟಿ ಸೆಂಟರ್. ಸೊ ಎಲ್ಲರಿಗೆ IVF ಮಾಡಬೇಕು ಅಂತ ಇರಲ್ಲ. ಸ್ವಲ್ಪ ಜನಕ್ಕೆ ನಾವು ಜಸ್ಟ್ ಮೆಡಿಸಿನ್ಸ್ ಕೊಟ್ಬಿಟ್ಟು ಬೇಸಿಕ್ IUI ಮಾಡಿದರೆ, ಇಲ್ಲ ಅವ್ರಿಗೆ ಬರೀ ಕರೆಕ್ಟ್ ಟೈಮ್ನಲ್ಲಿ ಯಾವಾಗ ನೀವು ನ್ಯಾಚುರಲ್ ಆಗಿ ಟ್ರೈ ಮಾಡಬೇಕು ಅಂತ ಮಾತ್ರೆ ಕೊಟ್ಬಿಟ್ಟು ಕೌನ್ಸಿಲ್ ಮಾಡಿದ್ರೇ ಸಾಕಾಗುತ್ತೆ. ಸೊ ಎಲ್ಲರಿಗೆ ಎಲ್ಲ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಏನೂ ಬೇಕಾಗಲ್ಲ. ಸೊ ಕಾಸ್ಟ್ ಅನ್ನೋದು ಪ್ರಾಬ್ಲಮ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅದರ ಪ್ರಕಾರ ಇರುತ್ತೆ. ಆ್ಯಂಡ್ ಡೆಫಿನೆಟ್ಲಿ ನಮ್ಮದು ಲೋ ಕಾಸ್ಟ್ ಟ್ರೀಟ್ಮೆಂಟ್ಸ್ನೂ ಇದೆ ಆ್ಯಂಡ್ EMI ಫೆಸಿಲಿಟೀಸ್ ಅದೆಲ್ಲನೂ ಅವೈಲೇಬಲ್ ಇರುತ್ತೆ. ಈಗ ಮೇಡಮ್, ಈಗ ಒಂದು ಈ ಸೆಂಟರ್ ಓಪನ್ ಮಾಡೋಕ್ಕೆ ಮೊದಲು HSR ಲೇಔಟಲ್ಲಿ ಒಂದು ಸೆಂಟರ್ ಓಪನ್ ಮಾಡಿ 5,000 ಜನ ಪೇಷಂಟ್ಗಳಿಗೆ ಟ್ರೀಟ್ ಮಾಡಿದ್ದಾರೆ ಅವರು. ಸೊ ಅವರು ಅಲ್ಲಿ ಒಂದು ಒಳ್ಳೆ ರೆಸ್ಪಾಂಡ್ ಇದ್ದು ಒಳ್ಳೆ ರೀತಿ ಅವರು ಟ್ರೀಟ್ ಮಾಡಿ ಈ ಫರ್ಟಿಲಿಟಿ ಸೆಂಟರಲ್ಲಿ ಒಂದು ನಿಜವಾಗ್ಲೂ ತುಂಬ ಮಹಿಳೆಯರಿಗೆ ಸಂತೋಷ ಆಗಿದೆ.
ಯಾಕಂದರೆ ಎಂಥ ಸ್ತ್ರೀಯರಿಗೆ ಒಂದು ಏನಂತಂದರೆ ತಾಯಿತನ ಒಂದು ಭಾಳ ಒಂದು ದೊಡ್ಡದು. ನಿಜವಾಗ್ಲೂ ಅದೊಂದು ಇಟ್ ಇಸ್ ಸಮಥಿಂಗ್. ಈ ಪ್ರಪಂಚ ಇರೋದೇ ಒಂದು ತಾಯಿ ಒಂದು ಮಡ್ಲಲ್ಲಿ ಮಕ್ಕಳು ಅಂತ. ಸೊ ಅದನ್ನು ಅವರು ಒಂದು, ಯಾಕಂದರೆ ಪ್ರತಿಯೊಂದು ಆ ತಾಯಿಗೆ ಆಗಬೇಕು ಅಂತ ಎಷ್ಟೋ ಹೆಣ್ಮಕ್ಳಿಗೆ ಆಸೆ ಇರುತ್ತೆ. ಸೊ ಅದನ್ನು ಪರಿಪೂರ್ಣ ಮಾಡ್ತಿದ್ದಾರೆ ಮೇಡಮ್ ಅವರು. ಸೊ ಅದು ಭಾಳ ಸಂತೋಷ ಆಗ್ತಿದೆ. ಸ್ನೇಹಾ ಶೆಟ್ಟಿ ಅವರು ಮತ್ತು ಅವ್ರ ಹಸ್ಬೆಂಡು ಮೇಡ್ ಫಾರ್ ಈಚ್ ಅದರ್ ಕಪಲ್ಸ್ ಅವರು. ಸೊ ಮೇಡಮ್ ಇಸ್ ಟ್ರೀಟಿಂಗ್ ಇನ್ ಎ ವೆರಿ ಗುಡ್ ವೇ. ತುಂಬ ಚೆನ್ನಾಗಿ ಟ್ರೀಟ್ ಮಾಡಿ ಈಗ 5,000 ಪೇಷಂಟ್ ಟ್ರೀಟ್ ಮಾಡಿದ್ದಾರೆ ಅಂದರೆ ಇಟ್ಸ್ ವೆರಿ ಗುಡ್ ಆ್ಯಂಡ್ ವೆರಿ ಬ್ಲೆಸ್ಡ್ ಥಿಂಗ್. ಸೊ ಇದು ನಮ್ಮ ಒಂದು ಮಹದೇವಪುರ ಕ್ಷೇತ್ರದಲ್ಲಿ ಊಡಿಯಲ್ಲಿ ಈ ಸೆಂಟರ್ ಓಪನ್ ಮಾಡಿರೋದಕ್ಕೆ ನಮ್ಮ ಕ್ಷೇತ್ರದಲ್ಲಿ ಮಹಿಳೆಯರಿಗೆ ಯಾರ್ಯಾರಿಗೆ ಸ್ವಲ್ಪ ಪ್ರಾಬ್ಲಮ್ ಇದೆಯೋ ಅವರು ಬಂದು ಇಲ್ಲಿ ಟ್ರೀಟ್ಮೆಂಟ್ ತಗೋಬೋದು ಮತ್ತು ಅವ್ರಿಗೆ ಒಂದು ಒಳ್ಳೆಯ ಮಗು ಪಡಿಬೋದು ಅಂತ ಹೇಳ್ತೀನಿ. ಈ ಒಂದು ಸೆಂಟರ್ಗೆ ಆಲ್ ದಿ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. But for, I think, our entire rich family, when we opened our first center in HSR, when we opened our first center in HSR 2 years ago, I think we had only one simple goal, that is to bring honesty, ethics and compassion back into fertility care. Not just to make money, and it has become like a rat race wherein having multiple centers all over, and ella kade nodidru one gallinalli one fertility center annadu start agittu, and it had become so mechanical wherein that compassion was not there. But I think we built from scratch, and the proud moment is to have an amazing team which has the same vision. So today we are standing here at the launch of our second branch in Hudi, walking alongside with 5,000 happy couples who are on their path to parenthood. I feel nothing but immense gratitude in my heart. What sets Vriksh apart isn't just the technology, the infrastructure or our success stories, it's our ethos. But